ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರ್ ಸಂಡೇ ಅಲ್ಲ. ಇವತ್ತು ನಮ್ಮ ಮನೆಯೊಳಗೆಲ್ಲ ಕ್ಲೀನಿಂಗ್ ಮಾಡಿ ರೆಡಿಯಾಗಿ ಹೊರಗೆ ಹೋಗ್ಬೇಕಲ್ಲಿಕತ್ತಾರ ನಮ್ಮ ಅತ್ತಿಯವರು. ಎಲ್ಲಿಗೋರಿದ್ದೀರಮ್ಮ? ಮಂಗಸೂಳಿ ಮಲ್ಲಯ್ಯ, ನಮ್ಮ ಮನೆ ದೇವರು ಮಂಗಸೂಳಿ ಮಲ್ಲಯ್ಯ. ಸೊ ಅಲ್ಲಿ ಹೊಂಟಾರ. ಸೊ ಆ್ಯಕ್ಚುಲಿ ಇಲ್ಲೊಂದು ಸೋಫಾ ಹಾಕಿರೋ ಚಲೋ ಇರ್ತದ. ಸೋಫಾ ಹಾಕ್ಬೇಕಲ್ಲಿಕತ್ತೇವಿ. ಯಾವ ಕಲರ್ ಸೂಟ್ ಆಗ್ತದೆ ಗೊತ್ತಾಗ್ವಲ್ತು. ಸೊ ನೋಡೋಣ, ಇಲ್ಲೊಂದು ಆದಷ್ಟು ಬೇಗ ಸೋಫಾ ತೊಗೊಂಬರೋಣ ಅಂತ. ಇದು ಬಾದಿನ ಆಯ್ತಲ್ಲ ಹಾಕಿ ಬೆಡ್. ಸೊ ಚೇಂಜ್ ಮಾಡಬೇಕಾಗಿದೆ ಎಲ್ಲ ಮನಿ ಇನ್ನೊಂದು ಸಾರಿ. ಏನು ಒಂದು ಸಾರಿ ಶಿಫ್ಟ್ ಆಗಿವಲ್ಲ, ಆಮೇಲೆ ಏನು ನಾವು ಚೇಂಜೇ ಮಾಡಿಲ್ಲ ಆ್ಯಕ್ಚುಲಿ. ಮತ್ತೆಯವ್ರು ಪೂಜಾ ಮಾಡ್ಲಿಕ್ಕತ್ತಾರ. ಇದೇನೋ ಸ್ಪೆಷಲ್ ಕುಬೇರ್ ಪೂಜಾ ಅಂತ, ಕುಬೇರ್ ಪೂಜಾ ಮಾಡ್ತಾರ ಡೈಲಿ ಅದಕ್ಕೆ ಮಾಸ್ದಾಗ. ಎಷ್ಟು ದಿನ? 33 ಡೇಸ್ ಅಲ್ಲ, 33 ದಿವಸ. ಒಂದು ತಿಂಗಳು ಉಳಿತಾದ್ರೆ ಮಾಡಿ ಪೂಜಾ ಏನೇನು ಮಾಡೋದದು ಪೂಜಾ? ಇದು ಕುಬೇರಿಂದ ಅಂತಿರ್ತಾವ, ಅದನ್ನ ಬರದ ಇಡುದು. ನಮ್ಮ ಕಾಯಿನ್ಸ್ 1 ರೂಪಾಯಿ ಇರಲಿ, 2 ರೂಪಾಯಿ ಇರಲಿ, 5 ರೂಪಾಯಿ ಏನಾದರೂ ಇಡುದು. ಆಮೇಲೆ ನೆಟ್ಟು ಕೃಷ್ಣಂದ ಮೂರ್ತಿ ಇಡುದು. ಆಮೇಲೆ ಖಜೂರಿ ಮತ್ತು ಜೇನುತುಪ್ಪ ನೈವೇದ್ಯ ತೋರಿಸೋದು ಡೈಲಿ. ಒಂದು ಪ್ಲೇಟ್ ಅಕ್ಕಿ ಮತ್ತು ಒಂದು ಕಾಯಿನ್ಸ್ ಹಾಕಿ ಅದು ಕೆಂಪು ಹೂವು ಇರಿಸೋದು, ಲಕ್ಷ್ಮಿಯ ಪೂಜೆ ಅಂತ. ಆಮೇಲೆ ಕುಬೇರನ ಪೂಜೆ ಮಾಡಿ ನೈವೇದ್ಯ ತೋರಿಸಿ ಮಂಗಳಾರತಿ ಮಾಡೋದು. ಓಕೆ, ಇದು ಅಮಾವಾಸ್ಯೆಗೆ ಮುಗೀತದಲ್ಲ? ನಾಳೆ ಮುಗೀತು. ಓಕೆ, ಡನ್. ಇದನ್ನದ ವ್ರತ ಅದ. ಓಕೆ, ಮಾಡ್ಲಿಲ್ಲ ಚಲೋ ಆಗ್ತದೆ. ನಾವು ವಿಶ್ವಾಸ ಇಟ್ಟು ಮಾಡಬೇಕು. ಖಜೂರಿ ಏನು ಮಾಡೋದು? ಉಂಡಿ ಮಾಡುವ? ಖಜೂರಿ ಜೇನುತುಪ್ಪ ನೈವೇದ್ಯ ತೋರಿಸಿ ಆಮೇಲೆ ಉಂಡಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡು. ಓಕೆ ಓಕೆ, ಎಲ್ಲ ರೆಡಿ ಆದ್ಮೇಲೆ ಹೋಮ್ ಟೂರ್ ಮಾಡೋಣಂತ. ಕನಕ ಹೆಂಗದ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಪ್ಪ ಪೊಣೆ ಒಂದಾಯ್ತು, ಇನ್ನೂ ಅಡುಗೆ ನಡೆದದ ಪ್ರಿಪ್ರೇಷನ್. ಸ್ಪೆಷಲ್ ನೋಡ್ರಿ ಇಲ್ಲಿ ಮ್ಯಾಂಗೋ ಶಿಕರ್ಣಿ ಚಪಾತಿ. ಲಾಸ್ಟ್ ಮ್ಯಾಂಗೋ ಗೈಸ್. ನೆಕ್ಸ್ಟ್ ಯಾವ್ದಾರು ತೊಗೊಂಡ್ರೆ ಹುಳ ಆಗ್ತಾವಂದು ನಾವು ತೊಗೊಳೋದು ಬಿಟ್ಟಿದ್ವಿ. ಆದರೂ ನಮ್ಮ ಮನೆಯವ್ರು ತಂದಾರ, ಡಬ್ಬಿ ತಂದಾರ. ಚಲೋ ಕಾಣಿಸೋ ಹಣ್ಣು. ಮಾಡೋಣ ಬರ್ರಿ ಶಿಕರ್ಣಿ ಗೈಸ್. ಬರ್ರಿ ಇವಾಗ ಶಿಕರ್ಣಿ ಮಾಡೋಣಂತ. ಫಸ್ಟ್ ಎಲ್ಲ ಮಾವಿನ ಹಣ್ಣು ತೊಳೆದು ಇಟ್ಕೊಂಡಿವಿ. ಸೊ ಇವಾಗ ಶಿಕರ್ಣಿ ಮಾಡಬೇಕು. ನಮ್ಮ ಮನೆಯೊಳಗೆ ಸ್ವಲ್ಪ ಶಿಕರ್ಣಿ ಜಾಸ್ತಿ ಮಾಡೋದು ನಾನೇ. ಮ್ಯಾಂಗೋ ಯಾರಿಗೂ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಅಲ್ಲ. ಫೈನಲಿ ವಿ ಆರ್ ಪ್ರಿಪೇರಿಂಗ್ ಶಿಕರ್ಣಿ. ಆ್ಯಕ್ಚುಲಿ ಶಿಕರ್ಣಿ ಜೊತೆ ಹೋಳ್ಗೆ ಮಾಡ್ತಾರಲ್ಲ, ಹೋಳ್ಗೆ ಮಸ್ತ್ ಆಗ್ತದೆ ಅದ್ರ ಜೊತೆ. ಇಲ್ಲ ಪೂರಿ ಒಂದು ಹೊಸ ರೆಸಿಪಿ ಆಗಿದೆ ಈಗ, ಪೂರಿ ಜೊತೆ ಶಿಕರ್ಣಿ ಅಂತ. ನೋಡ್ಬೇಕು ನಾವು ಒಂದ್ಸರಿ ಟ್ರೈ ಮಾಡಿ. ಎಸ್, ಶಿಕರ್ಣಿ ಹುಳ ಬೈಲು ನೋಡಿ ಹಾಕ್ಬೇಕು ಫಸ್ಟ್. ಲಾಸ್ಟ್ ಟೈಮ್ ಒಂದ್ಸರಿ ಹಂಗೆ ಆಗಿತ್ತು. ನಮ್ಮ ಮನೆಯವ್ರು ಇದನ್ನ ಶಿಕರ್ಣಿ ಮಾಡ್ಬೇಕಂತ ತಿಳ್ಕೊಂಡು ತಗೊಂಬಂದಾರ ಮಾವಿನ ಹಣ್ಣ. ನಮ್ಮ ಅತ್ತಿಯವರು ಶಿಕರ್ಣಿ ಮಾಡ್ಯಾರ, ಯಾರು ನೋಡೇ ಇಲ್ಲ, ಅದ್ರೊಳಗೆಲ್ಲ ಹುಳ ಹಾಕ್ಬಿಟ್ಟು. ಮತ್ತೆ ನಾವಿಲ್ಲಿ ನೀರೊಳಗೆ ಹಾಕ್ತೀವಿ. ಏನಾದ್ರೂ ಎಕ್ಸ್ಟ್ರಾ ರಸ ಇದ್ರೆ ಇದ್ರೊಳಗೆ ಹೋಗ್ಬಿಡ್ತದ. ದ ಪುಟ್ ಈಸ್ ರೆಡಿ. ಶಿಕರ್ಣಿ ರೆಡಿ. ಇದಕ್ಕೆ ಏನೇನು ಹಾಕೋದಮ್ಮ? ಸಾಲ್ಟ್ ಮತ್ತು ಪೆಪ್ಪರ್ ಅಲ್ಲ? ನಮ್ಮಲ್ಲಿ ಸ್ವಲ್ಪ ಸಕ್ಕರೆ ಹಾಕೋದು ಕಮ್ಮಿ ಶಿಕರ್ಣಿಗೆ. ಸಾಲ್ಟ್ ಹಾಕಿದ್ವಿ. ಸ್ವೀಟ್ ಅದಲ್ಲ ಇದು ಹಣ್ಣು. ನೋಡ್ರಲ್ಲೇ ಮಸ್ತ್ ಬಿಸಿ ಚಪಾತಿ ರೆಡಿ ಆಗ್ಯಾವ. ಚಪಾತಿ ಇವಾಗ ಪೆಪ್ಪರ್ ಪೌಡರ್ ಹಾಕೊಂಡು, ಪೆಪ್ಪರ್ ಪೌಡರ್ ಸಾಕಿಷ್ಟ ಸಾಕಲ್ಲ?
ಓಕೆ, ಇದು ಪೆಪ್ಪರ್ ಪೌಡ್ರಾಗಿ ಶಿಕರಣಿ ತಿಂದ್ರೆ ಮೇಲೆ ನೀವು ನೀರು ಕುಡಿದ್ರೂ ಏನೂ ಆಗೋದಿಲ್ಲ ಅಲ್ಲ. ಅದಕ್ಕೆ ಹಾಕೋದು. ಎಷ್ಟು ಗಂಟೆಗೆ ಹೋಗಾರಿದ್ದೀರಿ ಮಲ್ಲ ಈಗ? 1:30 ಹೋಗ್ಬೇಕಾರೆ. ಆ್ಯಕ್ಚುಲಿ ಅಧಿಕ ಮಾಸ ಒಳಗೆ ಎಲ್ಲೂ ಹೋಗೇ ಇಲ್ಲಲ್ಲ ದೇವರಿಗೆ, ಸೊ ಅದಕ್ಕೆ ಹೊಂಟಾರ. ನಮ್ಮ ಮನೆ ದೇವ್ರ ಆ ಕಡೆ ಮುರುಗೋಡ ಕಡೆ ಕಾಳಿ ಮನೆ ಅಂತ ಕಾರಿಮನಿ ಮಲ್ಲ ಏನು ಮಸ್ತ್ ಅದ ಗೊತ್ತ ಸೀನ್ರಿ ಅಲ್ಲೇ. ಅದಕ್ಕೆ ಒಂದ್ಸಾರಿ ಹೋಗೋಣ್ತಾಡ್ರಿ. ಅಲ್ಲೇ ದೇವರ ಇಲ್ಲೇ ಮಲ್ಲೆ ಹೋಗಿ ಬರ್ಬೇಕಂತ ಎಲ್ಲ ಮಲ್ಲ ಸೇಮ್ ಅಲ್ಲ. ಅದಕ್ಕೆ ಹೊಂಟೇವೆ. ನಮ್ಮ ಅತ್ತೆಯವ್ರು ಅವ್ರ ಫ್ರೆಂಡ್ ಜೊತೆ ಹೊಂಟಾರ, ಫ್ರೆಂಡ್ ಜೊತೆ. ಚಪಾತಿ ನಡೆದವ ಗೈಸ್, ಚಪಾತಿ, ಬಿಸಿ ಬಿಸಿ ಚಪಾತಿ, ಬಿಸಿ ಚಪಾತಿ, ತುಪ್ಪ, ಶಿಕರಣಿ, ಪುದೀನ ರೈಸು ಮಾಡೀವಿ. ಆ್ಯಕ್ಚುಲಿ ರೆಸಿಪಿ ಹೇಳೋದು ಅದು ಇನ್ನೊಂದು ಟೈಮ್ ಹೇಳ್ತೇನಂತ. ಓಕೆ, ಸೊ ಹಿಂಗೆ ಬಿಸಿ ಬಿಸಿ ಚಪಾತಿ ಮಾಡ್ಲಿಕ್ಕತ್ರ ಹಂಗೆ ತಾಟೊಳಗೆ ಹಾಕ್ಕೊಂಡು ತಿನ್ಬೇಕು ಅನ್ನಿಸ್ತದೆ ನೋಡ್ರಿ ಅಲ್ಲ. ಫೈನಲಿ ವಿ ಹ್ಯಾವಿಂಗ್ ಚಪಾತಿ ಶಿಕರಣಿ ಗೈಸ್. ಚಪಾತಿ, ತುಪ್ಪ, ಶಿಕರಣಿ. ಸೂಪರ್ ಅಲ್ಲ ಅಮ್ಮ. ಖರೇನ ಇದು ಸ್ವೀಟ್ ಅವ ಅಣ್ಣ, ಸಕ್ಕರೆನೇ ಹಾಕಿಲ್ಲ ನಾನು. ಹೊಂಟ್ರು ಗೈಸ್ ನಮ್ಮ ಅತ್ತೆಯವರು ಮಂಗ್ಸೂಳಿಗೆ ಹೋಗಿ ಬರ್ಲಿಕತ್ತಾರೆ. ಮಂಗ್ಸೂಳಿಗೆ ಇಲ್ಲಿ ಯಾರೋ ಬಂದರು. ಹಾಯ್ ಹಾಯ್. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಕೈಂಡ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಅದ್ದು ವ್ಲಾಗ್ಸ್.